ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ. ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದಕ್ಕೆ ಕಠಿಣ ಕಾನೂನು ಜಾರಿ ಬಗ್ಗೆ ಚರ್ಚೆ. ನೀಟ್ ಅಕ್ರಮದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಗೆ ಸಮ್ಮತಿ ಸಾಧ್ಯತೆ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶೈಕ್ಷಣಿಕ ರಕ್ಷಣೆಗೆ ಮೊದಲ ಆದ್ಯತೆ. ಮುಂಗಾರು ಅಧಿವೇಶನದಲ್ಲೇ ಮಸೂದೆ ಜಾರಿಗೆ ತರುವುದಕ್ಕೆ ಪ್ಲಾನು. ಆರೋಪಿಗಳ ಬಂಧನವಾಗಿದ್ದರೂ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆ. ನೀಟ್ ಅಕ್ರಮದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಪ್ರಧಾನಿ ಅವರು. ಇದೀಗ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಗೆ ಸಮ್ಮತಿ ಸಾಧ್ಯತೆ. ಇದರದೊಂದು ಆಗಬೇಕಾಗಿತ್ತು, ಕಡಿವಾಣ ಹಾಕಬೇಕು ಅಲ್ವಾ. ಸುಮಾರು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ಬಿಟ್ಟಿದೆ. ನೀಟ್ ಒಂದೇ ಅಲ್ಲ, ಹಲವು ಪ್ರಶ್ನೆ ಪತ್ರಿಕೆಗಳು. ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗುವಂಥ ವಿಚಾರ. ಹಾಗಾಗಿ ಇದಕ್ಕೆ ಮಸೂದೆಗಳನ್ನು ಜಾರಿಗೆ ತರೋದು, ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಭಯ ಪಡಬೇಕು, ಹೆದರಿಕೆ ಆಗಬೇಕು ಲೀಕ್ ಮಾಡಲಿಕ್ಕೆ. ಸೊ ಆ ರೀತಿಯಾಗಿ ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಆಗಲೇಬೇಕಾಗತ್ತೆ. ಫೈನಲಿ ಇಷ್ಟೆಲ್ಲ ರಾದ್ಧಾಂತಗಳ ನಡುವೆ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ. ನೀಟ್ ಅಕ್ರಮದ ವಿಚಾರಣೆಗೆ ಇದೀಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೇರಿದಂತೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗತ್ತೆ. ಮುಂಗಾರು ಅಧಿವೇಶನದಲ್ಲೇ ಮಸೂದೆ ಜಾರಿಗೆ ತರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಬಂಧನವಾಗಿದ್ದರೂ ಇನ್ನೊಂದಷ್ಟು ಕಠಿಣ ಕ್ರಮ. ಪರೀಕ್ಷಾ ಅಕ್ರಮ ತಡೆಯುವುದಕ್ಕೆ ಕಠಿಣ ಕಾನೂನು ತರುವುದಕ್ಕೆ ಹೊರಟಿರುವಂಥದ್ದು ಕೇಂದ್ರ. ಅಧಿಕಾರಿಗಳು ಸಿದ್ಧಪಡಿಸಿದ ಕರಡು ಮಸೂದೆಗೆ ಸಂಪುಟದಲ್ಲಿ ಅಂತಿಮ ರೂಪ. ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ಒದಗಿಸುವುದಕ್ಕೆ ಕೇಂದ್ರದಿಂದ ಮಹತ್ವದ ಹೆಜ್ಜೆ. ಇಂದಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕರಡು ಮಸೂದೆಯ ಬಗ್ಗೆ ಚರ್ಚೆ. ಮುಂದಿನ ವಾರವೇ ಸಂಸತ್ನಲ್ಲಿ ಹೊಸ ಮಸೂದೆ ಮಂಡನೆಗೆ ಚಿಂತನೆ. ನೀಟ್ ಅಕ್ರಮದ ಬಗ್ಗೆ ಕಠಿಣ ಕ್ರಮದ ಭರವಸೆಯನ್ನು ನೀಡಿರುವಂಥದ್ದು ಮೋದಿ. ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಬಯಸ್ತಾ ಇದ್ದೇನೆ, ನಮಗೊಂದು ಸೇಫ್ಟಿ ಅನ್ನೋದು ಬೇಕು ಅಂತ. ಫೈನಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಅನ್ನೋದು ನಡೆದಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಮತ್ತು ಎಕ್ಸಾಮ್ ಆಯಿತು, ರಿಸಲ್ಟ್ ಬಂತು. ಇದು ಯಾವುದರ ನಡುವೆಯೂ ಯಾರೂ ಮಾತಾಡಿರಲಿಲ್ಲ. ಇಷ್ಟೆಲ್ಲ ಹೋರಾಟಗಳು ಎಲ್ಲ ಆಯ್ತಲ್ಲ, ಫೈನಲಿ ಇದೀಗ ಸರ್ಕಾರ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದೆ. ಇದನ್ನೇ ಬಯಸಿದ್ದು, ಇದನ್ನೇ ಕೇಳಿದ್ದು ವಿದ್ಯಾರ್ಥಿಗಳು ಅಷ್ಟೇ. ಇದನ್ನು ಬಿಟ್ಟು ಇನ್ನೇನೂ ಅಲ್ಲ. ನಮ್ಮ ಭವಿಷ್ಯಕ್ಕೊಂದು ನಮಗೆ ಸೇಫ್ಟಿ ಅನ್ನೋದು ಬೇಕು ಅನ್ನೋದು. ತುಂಬ ಜನ ಟೀಚರ್ಸ್ಗಳಿಗೆ, ಲೆಕ್ಚರ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಪೋಷಕರುಗಳಿಗೆ ಇದರದ್ದು ಕಷ್ಟ ಅರ್ಥ ಆಗುತ್ತೆ. ಅಂದರೆ ಮಕ್ಕಳು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಓದಿರ್ತಾರೆ, ಏನೇನು ಆಗತ್ತೆ ಅಂತ. ಅದನ್ನು ಹೊರತುಪಡಿಸಿದ್ರೆ ಬೇರೆಯವ್ರದ್ದೆಲ್ಲ ಮಂಡುವಾದ ಅಷ್ಟೇ.